ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲ ಏನು ಯಾರೋ ಪಕ್ಷ ಹೇಳಿದ್ದಕ್ಕೆ ಮಾತ್ರ ಅಲ್ಲಿ ಬಂದಿಲ್ಲ. ನಿಜಕ್ಕೂ ಅವರು ಫೀಲ್ ಆಗಿದ್ದಾರೆ. ಅವ್ರು ಸೆನ್ಸಿಟಿವ್ ವಿಷಯ, ನಮ್ಮ ಒಂದು ಭಕ್ತಿ ಭಾವನೆ ಇರ್ಬೋದು ಅಥವಾ ಸೆಂಟಿಮೆಂಟ್ ಇರ್ಬೋದು, ಅದಕ್ಕೆಲ್ಲೋ ಅವರು ನೋವಾಗಿದೆ. ಅದಕ್ಕೇನೆ ಅವ್ರು ಈ ರೀತಿ ರಿಯಾಕ್ಟ್ ಆಗಿರೋದು. ಅಂತಿಮವಾಗಿ ಮೇಡಮ್, ಅಲ್ಲಿ ಯಾವ ಧ್ವಜ ಹಾರಿಸ್ಬೇಕೀಗ? ಆ ಕಂಬದಲ್ಲಿ ಯಾವ ಧ್ವಜ ಹಾರಿಸ್ಬೇಕು ನಿಮ್ಮ ಒಪಿನಿಯನ್? ನೋಡಿ, ಈ ಕಂಬದಲ್ಲಿ ಅವರು ಎಲ್ಲರ ಹತ್ರನೂ ಹಣ ಶೇಖರಣೆ ಮಾಡಿ ಆ ಧ್ವಜವನ್ನು ಕಟ್ಟಿದ್ದು ಅವರು ಇದೇ ಕಾರಣಕ್ಕೆ. ಅದು ಅಂದರೆ ಹನುಮಾನ್ ಧ್ವಜಕ್ಕೋಸ್ಕರ. ಇಲ್ಲಾಂದರೆ ನೀವು ರಾಷ್ಟ್ರಧ್ವಜ ಅಂದರೆ ಅದಕ್ಕೆ ಅವರು ಎಲ್ಲ ಕಡೆನೂ ಏನೋ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ರಾಮನ ಪ್ರತಿಷ್ಠಾಪನೆ ನಡೆಯುವಂಥ ಟೈಮಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಈಗ ಪ್ರತಿಯೊಂದು ಮನೆಯಲ್ಲೂ ನಾವು ನ್ಯಾಷನಲ್ ಫ್ಲಾಗ್ನ ನಾವು ಹಾರಿಸ್ಬೋದು. ಅದಕ್ಕೇನು ಈಗ ಪರ್ಮಿಷನ್ ಇದೆ, ನಮ್ಮೆಲ್ರಿಗೂ ಇದೆ. ಸೊ ಹಾಗಾಗಿ ಅದರ ಉದ್ದೇಶ ಏನು ಅಂತ ನಿಮ್ಗೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ನೀವು ಏನೇ ಮಾಡಿದ್ರು, ಸಪೋಸ್ ಇದು ನಿಜಕ್ಕೂ ನಿಯಮಗಳ ಉಲ್ಲಂಘನೆ ಅನ್ನೋದು ತುಂಬ ನೀವು ಗಂಭೀರವಾಗಿ ಈ ವಿಷಯವನ್ನು ತಗೊಳ್ಳೋದಾದರೆ ಸ್ಥಳೀಯರ ಒಂದು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರೇನಂತಾರೆ ಅದ್ರ ಪ್ರಕಾರ ನಡ್ಕೋಬೇಕೇ ಹೊರತು ನೀವು ಒಂಥರ ಏನು ಅನ್ಡೆಮೋಕ್ರೆಟಿಕ್ ವೇಯಲ್ಲಿ ಒಂದು ಡಿಕ್ಟೇಟರ್ಶಿಪ್ ಥರ ಹೋಗಿ ಅಲ್ಲೇನೋ ಬಲವಂತವಾಗಿ ಕ್ರಮ ತಗೊಳ್ಳೋದು ಸರಿಯಲ್ಲ. ಥ್ಯಾಂಕ್ಸ್.